ನಡಿಯೋ. ಇಲ್ಲ ಅಜ್ಜಿ ನಾನು ಬರಲ್ಲ. ಯಾವ್ದು ಅದೇ ರಾಗ ನಡಿಯೋ. ಸರಿ ಬಾರಿಸ್ಬಿಡ್ತೀನಿ ಅಷ್ಟೇ. ಬಾಯ್ ಮುಚ್ಕೊಂಡು ಅಜ್ಜಿ ಜೊತೆ ಹೋಗ್ಬೇಕಷ್ಟೇ. ಅಜ್ಜಿ ಮೊದ್ಲು ಇಲ್ಲಿಂದ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಆ ವಿಷಯನೆಲ್ಲ ಬಾಯ್ ಬಿಟ್ಬಿಡ್ತಾರೆ. ಯಾವ ವಿಷಯ? ನಿನ್ ಯಾಕೆ ಹೋಗಿಲ್ಲ? ಏನಿಲ್ಲ ನಡಿಯೋ. ಬಾರೋ. ಆಡ್ತೀನಿ ನೋಡು. ಅದೇ ಹೇಳ್ತೀನಿ. ಅಜ್ಜಿ ನನ್ನ ನೂರು ಕರ್ಕೊಂಡು ಹೋಗ್ತಿದ್ದಾರೆ. ಅಯ್ಯೋ ಯಾಕೋ ಇಷ್ಟೊಂದು ಸುಳ್ಳು ಹೇಳ್ತೀಯಾ? ಅಲ್ವ ಪುಟ್ಟ, ನಾನ್ ನಿನಗೆ ತಿಂಡಿ ಕೊಡ್ಬೇಕು ಅಂತಲ್ವಾ ಕರ್ಕೊಂಡ್ ಬಂದಿದ್ದು? ನಾನ್ ಸುಳ್ಳು ಹೇಳ್ತಿಲ್ಲ, ನೀವೇ ಸುಳ್ಳು ಹೇಳ್ತಿದ್ದೀರಾ. ಕಂದ, ನಿನ್ ಕಂಡ್ರೆ ಇಲ್ಲಿ ಕೆಲವರಿಗೆ ಭಯ ಕಣೋ. ಯಾಕೆ ಹೇಳು? ಯಾಕೆ ಅಂದ್ರೆ ಅಕ್ಕ, ನನ್ ಕಂಡ್ರೆ ಇವ್ನಿಗೆ ಯಾಕೆ ಭಯ ಹೇಳಕ್ಕ? ಎಲ್ಲಿ ನೀನು ಎಲ್ಲ ಸತ್ಯನೂ ಹೇಳ್ಬಿಡ್ತೀಯೋ ಅಂತ. ಸತ್ಯನಾ? ಯಾವ ಸತ್ಯ? ನಾನು ಅದನ್ನ ಎಲ್ಲ ನಿನಗೆ ಹೇಳ್ತೀನಿ. ನಾನು ಹೇಳು ಅಂದಾಗ ನೀನ್ ಅದನ್ನ ಎಲ್ರ ಮುಂದೆ ಹೇಳ್ಬೇಕು, ಸರಿನಾ? ಸರಿ ಅಕ್ಕ. ಒಂದ್ ಮಗು ಹೆದರ್ಕೊಂಡು ನಡ್ಗೋ ಹಾಗಾಗ್ಬಿಟ್ಯಲ್ಲ ವಿಶಾಖ. ಇಲ್ಲಿಂದ ನಾನು ಒಂದೊಂದೇ ವರ್ಷನ ನಿನಗೆ ತೋರಿಸ್ತೀನಿ. ಹೊಡ್ತದ ಮೇಲೆ ಹೊಡ್ತಾ ಕೊಡ್ತಾನೆ ಹೋಗ್ತೀನಿ. ಅನುಭವಿಸೋದಕ್ಕೆ ತಯಾರಾಗಿರು. ಅಜ್ಜಿ, ಎಲ್ರ ಮುಂದೆ ನೀವೇ ನನಗೆ ಸಹಾಯ ಮಾಡಿದ್ದು ಅಂತ ಬೀಗ್ತಾ ಇದ್ರಲ್ವಾ? ನಿಜ ಏನು ಅಂತ ಗೊತ್ತಾದ್ರೆ ನಿಮ್ ಕಥೆ ಏನಾಗುತ್ತೆ ಅಂತ ಗೊತ್ತಾ? ವಿಶಾಖ, ನೀನ್ ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ನಿನ್ ವಿರುದ್ಧ ಎಲ್ಲಾ ಸಾಕ್ಷಿಗಳನ್ನು ಒಟ್ ಮಾಡ್ತೀನಿ. ಮನೆಯಿಂದ ಕಸನ ಆಚೆ ಹಾಕಿದಾಗೆ ನಿನ್ನನ್ನು ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹಾಕ್ತೀನಿ, ನೋಡ್ತಾ ಇರು. ನಡಿ ಕಂದ. ಕೊಡಿ ನನ್ ಬ್ಯಾಗು. ನಾನು ಹೇಳೋವರೆಗೂ ನೀನ್ ಎಲ್ಲೂ ಹೋಗ್ಕೂಡ್ದು. ಇಷ್ಟೊತ್ತು ಇಲ್ಲೇ ಇದ್ದ, ಈಗ ಹೊರಗಡೆಯಿಂದ ನಿನ್ ಜೊತೆ ಬರ್ತಾ ಇದ್ದಾನೆ. ಹೌದಲ್ವಾ? ಇವನ್ ಹೊರಗಡೆ ಹೋಗಿದ್ದನ್ನ ನಾವ್ ಯಾರು ನೋಡೇ ಇಲ್ಲ. ಅದ್ ಹೇಗೆ ನಿನ್ ಜೊತೆ ಬರ್ತಾ ಇದ್ದಾನೆ ಹೊರಗಡೆಯಿಂದ? ಬ್ಯಾಗ್ ಬೇರೆ ಇದೆ ಕೈಯಲ್ಲಿ. ನಂದು ಈ ಮನೆಯಲ್ಲಿರೋದು ಯಾರಿಗೋ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಹಾಗೆ ಹೇಳ್ತೀಯ ರಾಧಿಕಾ? ನಂದನ್ ಕಂಡ್ರೆ ನಮ್ಗೆಲ್ರಿಗೂ ತುಂಬಾ ಇಷ್ಟನೇ. ಹೌದು, ನಂದು ನಮ್ಗೆಲ್ಲ ತುಂಬಾನೇ ಇಷ್ಟ. ನಾನು ಹೋಗಲ್ಲ ಅಂದ್ರೂ ವಿಶಾಖ ಅಕ್ಕನೇ ನನ್ನನ್ನು ಬಲವಂತ ಮಾಡಿದ್ದು. ಯಾಕಂದ್ರೆ ವಿಶಾಖ ಅಕ್ಕನ್ಗೆ ನನ್ನನ್ನು ಕಂಡ್ರೆ ಭಯ ಅಂತೆ. ಹಾಗಂತ ರಾಧಿಕಕ್ಕ ಹೇಳಿದ್ಲು. ಯಾಕೆ ಅಂದ್ರೆ ವಿಶಾಖಂಗೆ ತನ್ನ ನಾಟಕ ಎಲ್ಲ ಎಲ್ಲಿ ಬಯಲಾಗ್ಬಿಡುತ್ತೋ ಅನ್ನೋ ಭಯ.
ಯಾವ ನಾಟಕ ರಾಧಿಕಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಮನೆಯವರೆಲ್ಲ ನನ್ನ ಪರವಾಗಿದ್ದೀರಲ್ವಾ, ಈಗ ನಂದೂ ನನ್ನ ಪರವಾಗಿ ಸೇರ್ಕೊಂಡ್ಬಿಟ್ರೆ ತನ್ನ ಆಟ ನಡೆಯೋದಿಲ್ಲ ಅಂತ ಇವಳನ್ನ ಊರಿಗೆ ಕಳ್ಸಕ್ ಹೊರಟಿದ್ಲು. ನಾನು ಕರ್ಕೊಂಡು ಬಂದೆ ಅಷ್ಟೆ. ಇನ್ಮೇಲೆ ನಂದು ಈ ಮನೆಯಲ್ಲೇ ಇರ್ತಾನೆ. ಇಲ್ಲೇ ಇವಳನ್ನ ಸ್ಕೂಲಿಗೆ ಸೇರ್ಸೋಣ, ಇಲ್ಲೇ ಓದ್ಸೋಣ. ಏನಂತೀರಾ ಅಜ್ಜಿ? ಒಳ್ಳೇದಾಯ್ತು ಬಿಡು ರಾಧಿಕಾ. ಮನೇಲೊಬ್ಬ ಪುಟಾಣಿ ಕೃಷ್ಣ ಇದ್ದ ಹಾಗಿರ್ತಾನೆ. ಏನೋ ನೀನೇನಂತೀಯ? ನಂದು ಇಲ್ಲೇ ಇರ್ತೀಯಾ? ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಏನು ತೊಂದರೆ ಆಗದೆ ಇರೋ ಹಾಗೆ ನಾನ್ ನಿಭಾಯಿಸ್ತೀನಿ. ಅಂದ್ರೆ ನಂದು ಅಪ್ಪ ಅಮ್ಮನ ಹತ್ರ ನಾನು ಮಾತಾಡಿ ಒಪ್ಪಿಸ್ತೀನಿ ಅಂತ. ವಿವೇಕ್ ಭಾವ, ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ ಅಲ್ವಾ? ಹೌದು ರಾಧಿಕಾ, ನಾನೀಗಾಗಲೇ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೋತಾ ಇದ್ದೀನಿ. ಇನ್ನು ಕೆಲವೊಂದು ಬಾಕಿ ಇದೆ ಅಷ್ಟೇ. ಅದನ್ನು ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಎಲ್ಲ ರೆಡಿ ಆಗುತ್ತೆ. ಅಂದ್ಹಾಗೆ ವಿಶು, ಗುರುಗಳು ಏನ್ ಹೇಳಿದ್ರು? ಅಜ್ಜಿ, ಅವ್ರ ಪೂಜೆಗೆ ಬರೋಕೆ ಒಪ್ಕೊಂಡಿದ್ದಾರೆ. ಹೌದಾ? ನೋಡು, ಗುರುಗಳು ಬರ್ತಿರೋದ್ರಿಂದ ಯಾವುದೇ ವಿಘ್ನಗಳು ನಡೆದೇ ಇರೋ ಹಾಗೆ ನೋಡ್ಕೋಬೇಕು. ವಿಘ್ನಗಳೆಲ್ಲ ಒಂದೊಂದೇ ದೂರ ಆಗತ್ತೆ ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ಅಂದ್ಹಾಗೆ ವಿಶು, ಶಾಂತನೂನ್ ಪೂಜೆ ಕರೆಯೋದನ್ನ ಮರಿಬೇಡ. ಅವನು ನಮ್ಮನೆ ಮಗ ಇದ್ದ ಹಾಗೆ, ಅವನು ಬರ್ಲಿ. ಸರಿ ಅಜ್ಜಿ, ಕರಿತೀನಿ. ಡ್ಯಾಡ್, ನಮಗೆ ಗೊತ್ತಿಲ್ಲದೆ ಇರೋ ಗುಟ್ಟೊಂದು ಈ ಮನೆಯಲ್ಲಿದೆ ಅಂತ ನನ್ಗನ್ನಿಸ್ತಾ ಇದೆ. ಯಾವ ಗುಟ್ಟು? ಏನು ವಿಷಯ? ಆ ಗುಟ್ಟು ರಾಧಿಕಾನೂ ಆಗಿರ್ಬೋದು, ವಿಶಾಖನೂ ಆಗಿರ್ಬೋದು, ಅಥವಾ ಈಗ ಬಂದಿರೋ ಹುಡುಗ ನಂದನೂ ಆಗಿರ್ಬೋದು. ಅವನನ್ನ ಮನೆಯಿಂದ ಆಚೆ ಹಾಕೋ ಪ್ರಯತ್ನ ಯಾಕೆ ಮಾಡಿದ್ರು? ರಾಧಿಕಾ ಹಿಂದೆ ಬಾಲ ಅಲ್ಲಾಡಿಸ್ಕೊಂಡಿರ್ತಲ್ಲ, ಅದಕ್ಕಿರ್ಬೋದು. ಇಲ್ಲ, ರಾಧಿಕಾ ಪರವಾಗಿ ಮನೆಯಲ್ಲಿ ಯಾರು ಸಪೋರ್ಟಿವ್ ಆಗಿ ಇರಬಾರ್ದು ಅನ್ನೋ ಉದ್ದೇಶದಿಂದ ಇದ್ರೂ ಇರ್ಬೋದು. ಅಷ್ಟೇ ಆಗಿದ್ರೆ ಅಜ್ಜಿ ಮೊಮ್ಮಗಳು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅಂದಮೇಲೆ ಯಾರಿಗೂ ಗೊತ್ತಿಲ್ಲದೆ ಇರೋ ಗುಟ್ಟು ನಂದು ಹತ್ರ ಇದೆ ಅಂತ ನನಗನ್ನಿಸ್ತಾ ಇದೆ. ನನಗೇನು ಹಾಗನ್ಸಲ್ಲ. ನೋಡು ಪ್ರದೀಪ, ಈ ಹೆಂಗಸರ ಬಾಯಲ್ಲಿ ಮಕ್ಕಳ ಬಾಯಲ್ಲಿ ಗುಟ್ಟು ನಿಲ್ಲಲ್ಲ, ಅದಂತೂ ಸತ್ಯ ಅಲ್ವಾ? ಅಲ್ಲ ಡ್ಯಾಡ್, ರಾಧಿಕಾ ಹುಡುಗನಿಟ್ಕೊಂಡು ಟಾಂಟ್ ಮಾಡಿದ ರೀತಿ ನೋಡಿದ್ರ ಏನೋ ಗುಟ್ಟು ಬಯಲಾಗುತ್ತೆ ಅಂತ ವಿಶಾಖನ್ನೇ ಮೈಂಡಲ್ಲಿ ಇಟ್ಕೊಂಡು ಹೇಳದಾಗಿತ್ತು. ಅದ್ರ ಹಿಂದಿನ ಅರ್ಥ ನಿಗೂಢವಾಗಿರ್ಬೇಕಲ್ವಾ? ಅಂದರೆ ರಾಧಿಕಾ ಮತ್ತು ವಿಶಾಖನ ಮಧ್ಯೆ ಮಹತ್ವದ ಗುಟ್ಟು ಅಡಕೊಂಡಿದೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಕೊಂಡಿಯಾಗಿರೋದು ಈ ನಂದು ಅನ್ನೋದು ನನ್ನ ಸ್ಟ್ರಾಂಗ್ ಫೀಲಿಂಗ್. ಉಪಾಯವಾಗಿ ಆ ಹುಡುಗನ್ನೇ ಕೇಳಿದ್ರೆ ಹೇಗೆ? ಬೇಡ, ಆ ಹುಡುಗ ಈ ಮನೆಯಲ್ಲಿರೋಷ್ಟು ದಿವಸ ನಾವು ವಿಶಾಖನ ಚಟುವಟಿಕೆ ಮೇಲೆ ಒಂದು ಕಣ್ಣಿಟ್ಟಿರೋಣ. ಆಮೇಲೆ ಆ ಹುಡುಗನಿಂದ ನಮ್ಗೆ ಸಹಾಯ ಆಗುತ್ತೆ ನಿಜ ಅನ್ನೋದಾದ್ರೆ ಆ ಹುಡುಗನಿಂದ ಸಹಾಯ ತಗೊಂಡ್ರಾಯ್ತು ಬಿಡಿ. ಪ್ರದೀಪ್, ಯಾವ ಹುಡುಗನ ಬಗ್ಗೆ ಮಾತಾಡ್ತಿದ್ದೀರಾ? ಯಾರ್ ಸಹಾಯ ತಗೊಳ್ಬೇಕು ಅಂತ? ಹಾ ಅಜ್ಜಿ, ಅದು ಯಾರು ಆ ಹುಡುಗನ ಹೆಸರು? ನಂದು. ನಂದು ಬಗ್ಗೆ. ನಂದು ಬಂದಾಗಿಂದ ರಾಧಿಕಾ ಖುಷಿಯಾಗಿದ್ದಾಳಲ್ವಾ? ಅದಕ್ಕೆ ಆ ಹುಡುಗನ ಇನ್ನೊಂದು ಸ್ವಲ್ಪ ದಿವಸ ಇದೇ ಮನೇಲಿ ಇಟ್ಕೊಳ್ಳೋಣ. ಆಗ ರಾಧಿಕಾಗೆ ಆಘಾತದಿಂದ ಹೊರಗೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಅದನ್ನೇ ಮಾತಾಡ್ತಾ ಇದ್ದೆ ಅಲ್ವಾ ಡ್ಯಾಡ್? ಹೌದಮ್ಮ. ಹೌದಾ?
ಸರಿ ಸರಿ, ಈ ಸಾರಿ ಜನ್ಮಾಷ್ಟಮಿ ಕಾರ್ಯಕ್ರಮದ ಎಲ್ಲ ಸಿದ್ಧತೆನೂ ಆಗಬೇಕು. ಜೊತೆಗೆ ಮೊಸರು ಕುಡಿಕೆ ಹೊಡೆಯೋ ಸ್ಥಳದ ಬಗ್ಗೆನೂ ಯೋಚನೆ ಮಾಡಿ. ಮನೆಯಲ್ಲಿ 1000 ಸಮಸ್ಯೆ ಇದ್ರೂ ಈ ಸಾರಿ ಹಬ್ಬನ ನಾವೆಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸ್ಬೇಕು. ಆಯ್ತಮ್ಮ, ಅದನ್ನ ಹೆಸರು ಹೇಳ್ತೀಯ ನೀನು? ಸರಿ ಅಜ್ಜಿ. ಮೊಸರು ಕುಡಿಕೆ ಹೊಡೆಯೋ ನನ್ನ ಕನಸಾಗೆ ಹೊಳೆಯುತ್ತೆ. ಧರ್ಮಾಧಿಕಾರಿ ಅನಿಸ್ಕೊಂಡವನು ಮನೆ ಹಿರಿಯ ಅನಿಸ್ಕೊಂಡವನು ಹೊಡೆಯೋ ಪದ್ಧತಿ ಅದು. ನಮ್ಮ ಟರ್ಮ್ ಬರೋವರೆಗೂ ಕಾಯ್ಬೇಕು, ಬೇರೆ ವಿಧಿ ಇಲ್ಲ ಬಿಡು. ಆ ಟರ್ಮ್ ಯಾವಾಗ ಬರುತ್ತೋ? ಬಂದಿದ್ಯಾ? ಬೆಳಿಗ್ಗೆ ಬೆಳಿಗ್ಗೆ ನಿನ್ ಮುಖ ನೋಡೋ ಹಾಗಾಯ್ತಲ್ಲ. ನನ್ ಮುಖ ನೋಡ್ದ್ಯಲ್ವಾ, ಇವತ್ ಖಂಡಿತ ನಿನ್ ದಿನ ಚೆನ್ನಾಗಿರಲ್ಲ. ಏನ್ ಮಾಡೋದು, ನೀನ್ ಕೈಗೆ ಸಿಗಲ್ಲ ಅಂತ್ಯ. ನೀನ್ ನನಗ್ ಮಾತಾಡೋಕ್ ಸಿಗೋದೆ ಈ ಸಮಯದಲ್ಲಿ. ಅದಕ್ಕೆ ನಿನ್ನ ಹತ್ರ ಸ್ವಲ್ಪ ಏಕಾಂತದಲ್ಲಿ ಮಾತಾಡೋಣ ಅಂತ ಬಂದೆ. ನನ್ ಜೊತೆ ನಿಂದೇನೆ ಮಾತು? ನಿನ್ ಜೊತೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಆದ್ರೆ ನನಗಿಷ್ಟ ಅಕ್ಕ. ಇಷ್ಟ ಅನ್ನೋದಕ್ಕಿಂತ ಅನಿವಾರ್ಯ. ನಿನ್ ಜೊತೆ ಹೊಡೆದಾಡಿ ನೋವು ತಿನ್ನೋದಕ್ಕಿಂತ ನಿನ್ ಜೊತೆ ಹೊಂದ್ಕೊಂಡು ಹೋಗೋದೇ ವಾಸಿ ಅಂತ ನನಗೀಗ ಅನಿಸ್ತಿದೆ. ನೋಡಕ್ಕ, ವಿಶ್ವ ಅವ್ರನ್ನ ನೀನು ಮದ್ವೆನೇ ಆಗಿಲ್ಲ, ಹೌದು ತಾನೆ? ಹೌದು. ಅದಕ್ಕೇನಿವಾಗ? ಮೊದಲನೇ ಮದ್ವೆನೂ ನನ್ ಜೊತೆನೆ ಆಗಿತ್ತು, ನಿಜ ತಾನೆ? ಹೌದು ಕಣೆ, ನಿಜ. ಇದನ್ನೆಲ್ಲ ಯಾಕೆ ಇವಾಗ ಕೇಳ್ತಾ ಇದ್ಯಾ? ನಿನಗೂ ಇವ್ರಿಗೂ ಈ ಮನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ನನಗೆ, ನಿನಗೆ, ಅಮ್ಮಂಗೆ, ಅಜ್ಜಿಗೆ ಮಾತ್ರ ಗೊತ್ತಲ್ವಾ? ಹೌದು ಕಣೆ, ಇದೆಲ್ಲ ನಿಜ. ಹೌದು, ಈ ಮಾತನ್ನೆಲ್ಲ ಇವಾಗ ಯಾಕೆ ಕೇಳ್ತಾ ಇದೀಯಾ? ಯಾಕೂ ಇಲ್ಲ. ಅಮ್ಮ ಅಂತೂ ಬಾಯ್ ಬಿಡೋದಿಲ್ಲ. ನಾನೇ ಎಲ್ರ ಮುಂದೆ ಸತ್ಯ ಹೇಳಿದ್ರೆ ಯಾರು ನಂಬೋದೂ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಹೇಳ್ತಿದ್ದೀನಿ ಅಂತ ನನ್ನನ್ನೇ ಮನೆಯಿಂದ ಆಚೆ ಹಾಕಿದ್ರು ಅದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅಲ್ವಾ ಅಕ್ಕ? ಅಕ್ಕ, ನೀನು ನನ್ನ ಗಂಡನ ಹತ್ರ ಏನ್ ಕೇಳ್ದೆ ಅನ್ನೋದು ನನಗ್ ನೆನ್ನೆನೆ ಗೊತ್ತಾಯ್ತು. ನೀನ್ ಕೇಳ್ದ ಹಾಗೆ ಅವರಿಂದ ನಿನ್ಗೊಂದು ಮಗು ಆದ್ರೆ ನಮ್ಮಿಬ್ರನ್ನ ನಮ್ಮ ಪಾಡಿಗೆ ನಮ್ಗಿರೋದಕ್ಕೆ ಬಿಟ್ಬಿಡ್ತೀಯ ಅಲ್ವಾ? ಈ ಮನೆಯಿಂದ ದೂರ ಹೋಗ್ತೀಯಲ್ಲ, ಮತ್ತೆ ಈ ಕಡೆ ಬರೋದೇ ಇಲ್ಲ ಅಲ್ವಾ? ಮೊದಲು ಮಗು ಆಗ್ಲಿ ರಾಧಿಕಾ, ಆಮೇಲೆ ನಾನು ಏನು ಅನ್ನೋದನ್ನ ತೋರಿಸ್ತೀನಿ. ನಾನ್ ಹೇಳಿದ್ದು ಅದೇ ರಾಧಿಕಾ. ಖಂಡಿತ ನಾನು ಇಲ್ಲಿರೋದಿಲ್ಲ, ನಿಮ್ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ನನಗೊಂದು ಆಸರೆ ಸಿಕ್ಕರೆ ನಾನು ಯಾಕೆ ಇಲ್ಲಿ ಇರ್ಲಿ ಹೇಳು? ಇಲ್ಲಿಂದ ಹೊರಟೋಗ್ತೀನಿ. ಆಮೇಲೆ ನೀನು ವಿಶ್ವ ಜೊತೆ ನೆಮ್ಮದಿಯಾಗಿರ್ಬೋದು. ನಿಜವಾಗ್ಲೂ? ನಿಜ ರಾಧಿಕಾ,
ನನಗ್ ವಿಶ್ವದಿಂದ ಒಂದ್ ಮಗು ಸಿಕ್ಕ್ರೆ ನನ್ ಖಂಡಿತ ನಿನಗ್ ತೊಂದ್ರೆ ಕೊಡೋದಿಲ್ಲ. ನನ್ನ ನಂಬೋ ರಾಧಿಕಾ. ಹೌದಾ? ಅವ್ರ ಜೊತೆ ಸಪ್ತಪದಿ ತುಳಿದು 7 ಹೆಜ್ಜೆ ಇಟ್ಟಿದ್ದು ನಾನು, ನೀನಲ್ಲ. ಅವ್ರನ್ನ ಮನ್ಸಾರೆ ಇಷ್ಟಪಟ್ಟಿದ್ದು ನಾನು, ನೀನಲ್ಲ. ಅವ್ರ ಜೊತೆ ಕೊನೆವರೆಗೂ ಬಾಳಿ ಬದುಕ್ಬೇಕು ಅಂತ ಆಸೆ ಪಟ್ಟಿದ್ದು ನಾನು, ನೀನಲ್ಲ. ಅವ್ರ ಕಷ್ಟ ಸುಖದಲ್ಲಿ ಜೊತೆ ಇದ್ದಿದ್ದು ನಾನೇ ಹೊರತು ನೀನಲ್ಲ. ಹಣ ಆಸ್ತಿ ಅಂತ ಊರೆಲ್ಲ ಸುತ್ತಾಡಿ ಕೊನೆಗೆ ನನ್ನ ಹತ್ರನೇ ಆಶ್ರಯ ಕೇಳ್ಕೊಂಡ್ ಬಂದೋಳ್ ನೀನು. ಈಗ ನನ್ ಬದುಕಲ್ಲೇ ಪಾಲ್ ಕೇಳೋ ಹಾಗಾಗ್ಬಿಟ್ಯಾ? ಇಷ್ಟು ದಿನ ಇದ್ದ ರಾಧಿಕಾ ಯಾವಾಗ ನೀನು ನನ್ ಗಂಡನ ಹತ್ರ ಮಗು ಕೇಳ್ದೆ ಅಂತ ಗೊತ್ತಾಯ್ತೋ ಆ ಕ್ಷಣದಲ್ಲೇ ಸತ್ತೋದ್ಲು. ನಿನ್ ಮುಂದೆ ನಿಂತಿರೋ ರಾಧಿಕಾನೇ ಬೇರೆ. ನಿನ್ನ ಬಣ್ಣ ಬಯಲ್ ಮಾಡೇ ಮಾಡ್ತೀನಿ. ಏಯ್, ನೀನ್ ಯಾರಾದ್ರೂ ನನಗೇನೆ? ನೀನ್ ಸತ್ಯ ಹೇಳಕ್ ಹೋದ್ರೆ ಇದು ಕಾಗಕ್ಕ ಗುಬ್ಬಕ್ಕನ್ ಕತೆ ಅಂತ ಈ ಮನೆಯವರೆಲ್ಲರೂ ನಗ್ತಾರೆ ಹೊರತು ನಿನ್ನ ಯಾರು ನಂಬೋದಿಲ್ಲ ಕಣೆ. ಹೇಳಿದ್ನಲ್ಲ ನಿನ್ ವಿರುದ್ಧ ಸಾಕ್ಷಿಗಳನ್ನ ಒಟ್ಟು ಮಾಡ್ತಾನೆ ಇದೀನಿ ಅಂತ. ನಂದುನ ನಾನು ಇಲ್ಲೇ ಉಳಿಸ್ಕೊಂಡಿದ್ರು ಉದ್ದೇಶ ಕೂಡ ಅದೇನೆ. ಭಯ ಪಡ್ಬೇಡ, ನಿನಗಿನ್ನೂ ಸಮಯ ಇದೆ. ನಂದು ಒಂದೇ ಸಾಕ್ಷಿ ಸಾಕಾಗಲ್ಲ ಅನ್ನೋದು ನನಗ್ ಗೊತ್ತು. ಇಲ್ಲಿವರೆಗೂ ನೀನ್ ಮಾತಾಡಿದ್ದೆಲ್ಲ ಇದರಲ್ಲಿ ರೆಕಾರ್ಡ್ ಆಗಿದೆ. ಇದು ನಿನ್ನ ಈ ಮನೆಯಿಂದ ಓಡಿಸೋದಕ್ಕೆ 2ನೇ ಸಾಕ್ಷಿ. ನಿನ್ ಧ್ವನಿನ ನೀನೇ ಒಂದ್ಸಲ ಕೇಳಿಸ್ಕೊ. ನೋಡಕ್ಕ, ವಿಶ್ವ ಅವ್ರನ್ನ ನೀನು ಮದ್ವೆನೇ ಆಗಿಲ್ಲ, ಹೌದು ತಾನೆ? ಹೌದು. ಅದಕ್ಕೇನಿವಾಗ? ಮೊದಲನೇ ಮದ್ವೆನೂ ನನ್ ಜೊತೆನೇ ಆಗಿದ್ದು, ನಿಜ ತಾನೆ? ಹೌದು ಕಣೆ, ನಿಜ. ಇದೆಲ್ಲ ಯಾಕೆ ಇವಾಗ ಕೇಳ್ತಾ ಇದೀಯ? ನಿನಗೂ ಇವ್ರಿಗೂ ಈ ಮನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ನನಗೆ, ನಿನಗೆ, ಅಮ್ಮಂಗೆ, ಅಜ್ಜಿಗೆ ಮಾತ್ರ ಗೊತ್ತಲ್ವಾ? ಹೌದು ಕಣೆ, ಇದೆಲ್ಲ ನಿಜ. ಏಯ್, ಕೊಡೆ ಅದನ್ನ, ಕೊಡೆ. ನನ್ನ ಗಂಡ, ನನ್ನ ಮನೆ ನನಗ್ ಮಾತ್ರ ಸ್ವಂತ. ಇದ್ರಲ್ಲಿ ಏನಾದ್ರೂ ಪಾಲ್ ಕೇಳಕ್ ಬಂದ್ರೆ ಅಕ್ಕ ಅನ್ನೋದನ್ನು ಮರಿಬೇಕಾಗತ್ತೆ. ನನಗ್ ಗೊತ್ತು ನನ್ ವಿರುದ್ಧ ಹೊಸ ಪ್ಲಾನ್ ಮಾಡೋದಕ್ಕೆ ಶುರು ಮಾಡಿರ್ತೀಯಾ ಅಂತ. ನೀನು ನಿನ್ ಕೆಲ್ಸ ಮಾಡು, ನಾನು ಸಾಕ್ಷಿಗಳನ್ನ ಒಟ್ಟು ಮಾಡೋ ಕೆಲ್ಸ ಮಾಡ್ತೀನಿ. ರಾಧಿಕಾ, ರಾಧಿಕಾ, ನೀನು ಒಟ್ಟು ಮಾಡಿರೋ ಸಾಕ್ಷಿನ ನಾಶ ಮಾಡೋದ್ರ ಜೊತೆನೆ ನಿನ್ನನ್ನು ಹೇಗ್ ನಾಶ ಮಾಡ್ತೀನಿ ಅಂತ ನೋಡ್ತಾ ಇರು. ಈ ವಿಶಾಖನ ಅಷ್ಟೊಂದು ಹಗುರವಾಗಿ ತಿಳ್ಕೋಬೇಡ. ಅಮ್ಮ, ಕಾಫಿ ರೆಡಿ. ದೇವತೆಗಳು ಮಾತ್ರ ಕುಡಿಯುವಂತ ಕಾಫಿ, ನನ್ನ ದೇವತೆಗೆ. ಸಿಹಿ ಸ್ವಲ್ಪ ಕಮ್ಮಿ ಅಲ್ಲ ಶಾಂತನು? ಸಿಹಿ ಕೊಡುವಂತ ಸುದ್ದಿಗಳನ್ನ ತಂದು ನಿಮ್ಮ ಮುಂದೆ ಇಡ್ತಾನೆ ಇದೀನಲ್ಲಮ್ಮ. ಅದ್ರ ಸಿಹಿಗಿಂತ ಇದ್ರ ಸಿಹಿ ಸ್ವಲ್ಪ ಕಡಿಮೆನೆ ಬಿಡಿ. ಆದಷ್ಟು ಬೇಗ ನೀನ್ ಆ ಮನೆ ಗದ್ದುಗೆ ಮೇಲೆ ಕೂತ್ಕೋಬೇಕು. ನೀನಲ್ಲಿ ರಾಜ್ಯಭಾರ ಮಾಡೋದನ್ನ ನಾನ್ ನೋಡ್ಬೇಕು. ಅದಕ್ಕೇನು ಹೆಚ್ಚು ಸಮಯ ತಗೊಳ್ಳಲ್ಲಮ್ಮ. ನನ್ನ ನೆಕ್ಸ್ಟ್ ಪ್ರೋಗ್ರಾಮೇ ಅದು. ಅದಾದ್ಮೇಲೆ
ವಿಶ್ವನ ಮುಗಿಸೋ ನನ್ನ ಹೊಸ ಕೆಲಸನ ಶುರು ಮಾಡ್ತೀನಿ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ನಾನು ಮಾಡ್ಕೋತಾ ಇದ್ದೀನಮ್ಮ. ನೀವು ಒಂದು ಸಲ ಓಕೆ ಅಂದ್ರೆ ಸರ್ ನಾನು ಮುಂದುವರಿತೀನಿ. ಧರ್ಮಾಧಿಕಾರಿಗಳ ವಂಶನ ತುಳಿದು ನಾಶ ಮಾಡೋದಿಕ್ಕೆ ನನ್ನ ಒಪ್ಪಿಗೆ ಅವಶ್ಯಕತೆ ಇಲ್ಲ ಶಾಂತನು. ಅದು ಮುಂದುವರಿತಾನೆ ಇರಲಿ. ಅವಶ್ಯಕತೆಗಿಂತ ನನಗೆ ನಿಮ್ಮ ಆಶೀರ್ವಾದ ಮುಖ್ಯ. ಅಂದುಕೊಂಡು ಕೆಲಸನ ಮಾಡೇ ಮಾಡ್ತೀನಿ. ಶಾಂತನು ಶಾಂತನು ವಿಶ್ವ ಶಾಂತನು